ಹಾಯ್ ಆಲ್ ವೆಲ್ಕಮ್ ಟು ಎಲ್ಲ ಚಾನಲ್. ಎಲ್ಲ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಇವತ್ತು ಕ್ವಿಕ್ಕಾಗಿ ಆಗುವಂತಹ ರವೆ ಉಂಡೆನ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ದೊಡ್ಡವರಿಂದ ಮಕ್ಕಳವರೆಗೂ ಕೂಡ ಪ್ರತಿಯೊಬ್ಬರು ಇಷ್ಟಪಟ್ಟು ಈ ಸ್ವೀಟ್ನ ತಿಂತಾರೆ ಮತ್ತು ಬೇಗನೂ ಕೂಡ ಆಗುತ್ತೆ. ನಾನಿಲ್ಲಿ ಅರ್ಧ ಕೆಜಿಯಷ್ಟು ಸಣ್ಣದಾಗಿರುವಂತಹ ರವೆನ ತೊಗೊಂಡಿದ್ದೀನಿ. ನೋಡಿ, ಈ ರೀತಿಯಲ್ಲಿರುತ್ತೆ. ಇದನ್ನು ಚೆನ್ನಾಗಿ ನಾವು ಈಗ ಹುರ್ಕೊಬೇಕಾಗುತ್ತೆ. ಚೆನ್ನಾಗಿ ಬಿಸಿ ಮಾಡ್ಕೊಬೇಕು. ಆದಷ್ಟು ಲೋ ಫ್ಲೇಮಲ್ಲೇ ನಾವು ಇದನ್ನು ಬಿಸಿ ಮಾಡ್ಕೊಬೇಕು. ಸ್ವೀಟಲ್ಲಿ ಆದಷ್ಟು ತುಂಬ ಜನ ಇಷ್ಟಪಡ್ತಾರೆ ಇದನ್ನು. ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು. ಹಾಗೆಯೇ ನಾನಿಲ್ಲಿ ಅರ್ಧ ಲೀಟರಷ್ಟು ಹಾಲನ್ನ ತೊಗೊಂಡಿದ್ದೀನಿ ಮತ್ತು ಒಂದು ತೆಂಗಿನಕಾಯಿನ ಇಲ್ಲಿ ತೊಗೊಂಡಿದ್ದೀನಿ, ತುರಿದಿಟ್ಕೊಂಡಿದ್ದೀನಿ. ಅದನ್ನು ಕೂಡ ನಾನು ಈಗ ಬಿಸಿ ಮಾಡ್ಕೊತಾ ಇದ್ದೀನಿ. ರವೆನ ಬಿಸಿ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ನಂತರ ಕಾಯಿನೂ ಕೂಡ ತುರಿದು ಅದನ್ನು ಕೂಡ ಬಿಸಿ ಮಾಡಿ ಎತ್ತಿಟ್ಕೊಬೇಕು. ಪಕ್ಕದಲ್ಲಿ ನಾನು ಹಾಲನ್ನು ಕೂಡ ಕಾಯಕ್ಕಿಟ್ಟಿದ್ದೀನಿ. ಇವಾಗ ನಾವು ಸಕ್ಕರೆನ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಸಕ್ಕರೆ ನಿಮಗೆ ಎಷ್ಟು ಬೇಕಾಗುತ್ತೋ ಸ್ವೀಟ್, ತುಂಬ ಜಾಸ್ತಿ ಬೇಕಂದರೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ಹಾಕ್ಕೊಳ್ಳಿ, ಸ್ವಲ್ಪ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೋದು. ಅದಾದ ನಂತರ ನಾನಿಲ್ಲಿ ಗ್ಯಾಸ್ನ ಆಫ್ ಮಾಡಿಲ್ಲ, ಲೋ ಫ್ಲೇಮಲ್ಲೇ ಆದಷ್ಟು ನಾನು ಇದನ್ನು ಮಾಡ್ಕೊತಾ ಇದ್ದೀನಿ, ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಆದಷ್ಟು ತುಂಬ ಹೈ ಫ್ಲೇಮಲ್ಲಿ ಮಾಡೋಕ್ಕೋದ್ರೆ ಸಕ್ಕರೆ ಬೇಗ ಕರಗಿ ಪಾಕ ಆಗಿಬಿಡುತ್ತೆ ಅಲ್ವಾ. ಸೊ ಅದಕ್ಕಾಗಿ ನೀವು ಲೋ ಫ್ಲೇಮಲ್ಲಿ ಮಾಡಿದಷ್ಟು ನಿಮಗೆ ರವೆ ಉಂಡೆ ತುಂಬ ಚೆನ್ನಾಗಿ ಬರುತ್ತೆ. ಈಗ ರವೆ, ಕಾಯಿ ತುರಿ ಹಾಗೆ ಸಕ್ಕರೆ ಮೂರನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನೋಡಿ, ಎಲ್ಲ ಕೂಡ ಚೆನ್ನಾಗಿ ಮಿಕ್ಸ್ ಆಗ್ತಾ ಇದೆ. ಸಕ್ಕರೆ ಕೂಡ ಸ್ವಲ್ಪ ಬಿಸಿಗೆ ಕರಗ್ತಾ ಇದೆ. ಇವಾಗ ಇದಕ್ಕೆ ನಾವು ಹಾಲನ್ನು ಹಾಕ್ಕೊಬೇಕಾಗುತ್ತೆ. ಬಿಸಿಯಾಗಿ ಕಾಯಿಸಿರೋವಂಥ ಹಾಲನ್ನು ನಾನಿಲ್ಲಿ ಸ್ವಲ್ಪ ಸ್ವಲ್ಪ ಹಾಕ್ಕೋತಾ ಇದ್ದೀನಿ. ತುಂಬ ಹಾಕ್ಕೊಬೇಡಿ, ತೆಳು ಆಗಿಬಿಡುತ್ತೆ. ನಮಗೆ ಅದನ್ನು ಉಂಡೆ ಕಟ್ಟೋಕ್ಕೆ ಅದು ಆಗಬೇಕು. ಆ ರೀತಿಯಲ್ಲಿ ನಾವು ಇದನ್ನು ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಹಾಲನ್ನು ಸ್ವಲ್ಪ ಸ್ವಲ್ಪ ಹಾಕಿ ನೋಡಿ ಎಷ್ಟು ಚೆನ್ನಾಗಿ, ಎಷ್ಟು ಕ್ವಿಕ್ಕಾಗಿ ಆಗುತ್ತೆ ಅಲ್ವಾ. ಜಸ್ಟ್ ನೀವು ಒಂದು 5 ಮಿನಿಟ್ಸಿಂದ 10 ಮಿನಿಟ್ಸ್ ಒಳಗಡೆ ಇದನ್ನು ಮಾಡಿಬಿಡ್ಬೋದು. ಎಲ್ಲರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಇದ್ರ ಜೊತೆಗೆ ನೀವು ಬೇಕಾಗಿರುವಂತಹ ಡ್ರೈ ಫ್ರೂಟ್ಸ್ಗಳನ್ನೂ ಕೂಡ ಮೇಲ್ಗಡೆ ಗಾರ್ನಿಷ್ಗೆ ಹಾಕೋಬೋದು. ಒಣ ದ್ರಾಕ್ಷಿಯನ್ನು ನಾನಿಲ್ಲಿ ತುಪ್ಪದಲ್ಲಿ ಕರಿಯದೇನೆ ಹಾಗೆಯೇ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಅದರ ಮೇಲೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಜೊತೆಗೆ ಏಲಕ್ಕಿನ ಕುಟ್ಟಿ ಪುಡಿ ಮಾಡಿರೋದನ್ನು ಕೂಡ ಇಲ್ಲಿ 2 ಹಾಕ್ಕೊಂಡಿದ್ದೀನಿ. ಈಗ ನೋಡಿದ್ರಲ್ವಾ, ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಮಿಕ್ಸ್ ಮಾಡ್ತಾಯಿದ್ರೆ ನಿಮಗೆ ಸ್ವಲ್ಪ ಅದನ್ನು ನೀಟಾಗಿ ಉಂಡೆ ಮಾಡೋ ಹದದಲ್ಲಿ ಬಂದಿದೆ. ಇವಾಗ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಕೊಂಡು ಈ ರೀತಿಯಲ್ಲಿ ಉಂಡೆ ಮಾಡ್ಕೊತಾ ಇದ್ದೀನಿ. ಈ ರೀತಿ ಉಂಡೆ ಮಾಡಿ ಎತ್ತಿಟ್ಕೊಬೇಕು. ಈ ರೀತಿ ಮಾಡೋದ್ರಿಂದ ನೀವು 1 ವೀಕ್ ಆದರೂ ಆರಾಮಾಗಿ ರವೆ ಉಂಡೆನ ಇಟ್ಕೊಂಡು ತಿನ್ಬೋದು. ಅಷ್ಟು ರುಚಿಯಾಗಿರುತ್ತೆ ಮತ್ತು ಕ್ವಿಕ್ಕಾಗಿ ಕೂಡ ಆಗುತ್ತೆ ಅಲ್ವಾ. ನೋಡಿದ್ರಲ್ವ ಎಷ್ಟು ಸುಲಭ ಅಂತ ಮಾಡೋದು. ಯಾರಿಗೆ ತುಂಬ ಇಷ್ಟ ಆಗುತ್ತೆ ರವೆ ಉಂಡೆ ಅನ್ನೋದನ್ನ ನನಗೆ ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲಲ್ಲಿ ಇನ್ನೂ ತುಂಬ ವಿಡಿಯೋಗಳಿದೆ, ಪ್ಲೀಸ್ ಹೋಗಿ ವಾಚ್ ಮಾಡಿ. ಹಾಗೆಯೇ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡೋದನ್ನ ಮರಿಬೇಡಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಅರ್ಧ ಕೆ ಜಿ ರವೆಗೆ ಇಲ್ಲಿ ಏನಿಲ್ಲ ಅಂತ ಅಂದರೂ 25 ರವೆ ಉಂಡೆಗಳನ್ನ ಮಾಡ್ಕೊಬೋದು. ಹೇಗೆ ಅನ್ನಿಸ್ತು ಈ ವಿಡಿಯೋ? ನಿಮಗೆ ಇಷ್ಟ ಆದರೆ ಲೈಕ್ ಕೊಡಿ. ಥ್ಯಾಂಕ್ ಯು ಆಲ್.